ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಹಾಗೆ ಜಾಡ್ಸಿ ನೋಡು ಉಗಿದು ನೋಡು ಬುದ್ಧಿ ಬಾರದು. ಹಾಗಾಗಿದೆ ರಾಹುಲ್ ಗಾಂಧಿಯ ಕತೆ. ಉಗಿದು 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 ನಮಗೆ ಸುಸ್ತಾಯಿತು. ಆದರೆ ರಾಹುಲ್ ಗಾಂಧಿ ಮಾತ್ರ ಬದಲಾಗಲೇ ಇಲ್ಲ. ಅದು ಹೆಂಗೆ ಬದಲಾಗಬೇಕು ಹೇಳಿ? ಈಗ ನಮಗೆ ನಮ್ಮ ದೇಶ, ನಮ್ಮ ಸೇನೆ ಅಂದರೆ ಹೆಮ್ಮೆ. ಅದು ಸಾಯುವವರೆಗೂ ಬದಲಾಗೋದಿಲ್ಲ. ಎಷ್ಟು ಕೇಸಾದರೂ ಹಾಕಲಿ, ಎಂಥ ಅಪಪ್ರಚಾರ ಬೇಕಾದರೂ ಮಾಡಲಿ, ತಲೆ ಕೆಡಿಸೋದಿಲ್ಲ. ಹಾಗೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ರಾಷ್ಟ್ರೀಯತೆ ಆಗೋದಿಲ್ಲ, ಸೇನೆ ಮೇಲೆ ನಂಬಿಕೆ ಇಲ್ಲ. ಅದೇ ಇಲ್ಲ ಅಂದಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಹೇಗಿರೋದಕ್ಕೆ ಸಾಧ್ಯ ಹೇಳಿ? ದಿನ ಬೆಳಗಾದರೆ ಸಾಕು ಯಾವುದೋ ಕಿತ್ತೋಗಿರೋ ಪ್ರಶ್ನೆ ಇಟ್ಕೊಂಡು ಬರೋದು. ಮೊನ್ನೆ ನೋಡಿದರೆ ಭಾರತದ ಎಷ್ಟು ವಿಮಾನ ನಾಶ ಆಯಿತು ಅಂತ ಕೇಳ್ತಾರೆ. ಇವರು ಈ ದೇಶದ ಸತ್ ಪ್ರಜೆ. ಈಗ ಮತ್ತೆ ಭಾರತ ಡಮ್ಮಿ ಆಯಿತು, ಮೋದಿಜಿ ಏನೂ ಮಾಡಿಲ್ಲ ಅಂತ ಹೇಳ್ಕೊಂಡು 3 ಪ್ರಶ್ನೆಯನ್ನು ಮೋದಿಜಿಗೆ ಕೇಳ್ತಾರೆ. ಮೋದಿಜಿ ಭಾಷಣದಲ್ಲಿ ಹೇಳ್ತಾರೆ, ಮೋದಿ ಭಾರತ ಮಾತೆಯ ಸೇವಕ ಅನ್ನೋದನ್ನು ಪಾಕಿಸ್ತಾನ ಮರ್ತಿತ್ತು ಅನಿಸುತ್ತೆ. ನಾನು ಶಾಂತವಾಗಿದ್ರು ನನ್ನ ರಕ್ತನಾಳಗಳಲ್ಲಿ ಸಿಂಧೂರ ಹರಿಯುತ್ತಲೇ ಇರುತ್ತೆ ಅಂತ. लेकिन पाकिस्तान एक बात भूल गया, अब मां भारती का सेवक मोदी यहां सीना तान कर खड़ा है. मोदी का दिमाग ठंडा है, ठंडा रहता है, लेकिन मोदी का लहू गर्म होता है. और अब्बा मोदी की नसों में लहू नहीं, गरम सिंदूर बह रहा है. ಇದು ಮೋದಿಯವರ ಹೇಳಿಕೆ. ಇದನ್ನ ಪೋಸ್ಟ್ ಮಾಡಿ ರಾಹುಲ್ ಗಾಂಧಿ 3 ಪ್ರಶ್ನೆ ಕೇಳಿದ್ದಾರೆ. ಮೋದಿಜಿ ಪೊಳ್ಳು ಭಾಷಣ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ, ಭಯೋತ್ಪಾದನೆಯ ಕುರಿತು ಪಾಕಿಸ್ತಾನದ ಹೇಳಿಕೆಯನ್ನು ನೀವು ಯಾಕೆ ನಂಬಿದ್ದೀರಿ? ಟ್ರಂಪ್ಗೆ ತಲೆಬಾಗುವ ಮೂಲಕ ನೀವು ಭಾರತದ ಹಿತಾಸಕ್ತಿಗಳನ್ನು ಯಾಕೆ ತ್ಯಾಗ ಮಾಡಿದ್ದೀರಿ? ಕ್ಯಾಮರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ? ನೀವು ಭಾರತದ ಪ್ರತಿಷ್ಠೆಯೊಂದಿಗೆ ರಾಜಿ ಮಾಡಿಕೊಂಡಿದ್ದೀರಿ ಅನ್ನೋದಾಗಿ ಮಿಸ್ಟರ್ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರೇ, ನೀವು ಭಾರತದ ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ? ಭಾರತದ ಯುದ್ಧ ವಿಮಾನ ಎಷ್ಟು ನಾಶ ಆಯಿತು ಅಂತ ಪಾಕಿಸ್ತಾನದ ಸೇನೆಯನ್ನ ಇಂಡೈರೆಕ್ಟ್ ಆಗಿ ಹೊಗಳಿದ ದೇಶದ್ರೋಹಿ ನೀವು ಭಾರತದ ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತೀರಾ? ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಸಾಕ್ಷ್ಯ ಕೇಳಿದಂಥ ಮಹಾಪುರುಷ ಅಲ್ವಾ ನೀವು? ನಿಮ್ಮ ನಾಲಿಗೆಯಲ್ಲಿ ಇಂಥ ಪದ ಬಂದರೆ ಆ ಪದದ ವ್ಯಾಲ್ಯೂನು ಕಡಿಮೆ ಆಗಿಬಿಡುತ್ತೆ. ಟ್ರಂಪ್ಗೆ ಮೋದಿ ತಲೆಬಾಗಿದ್ರು, ಟ್ರಂಪ್ ಹೇಳಿದಕ್ಕೆ ಭಾರತ ಯುದ್ಧದಿಂದ ಹಿಂದೆ ಸರಿಯಿತು ಅಂತ ಭಾರತವನ್ನೇ ಅವಮಾನಿಸ್ತಿರುವಂಥ ನೀವೇ ನಿಜವಾಗಿಯೂ ಭಾರತದ ಪ್ರತಿಷ್ಠೆಯನ್ನು ಅಡ ಇಟ್ಟಿದ್ದು. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮ ನೋವು ಅರ್ಥ ಆಗತ್ತೆ. ಪಹಲ್ಗಾಮ್ ದಾಳಿಯ ನಂತರ ಶಾಂತಿ ಮಂತ್ರ ಪಠಿಸಿದವರು ಎಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರನ್ನ ಭಾರತ ಹೊಡೆಯುತ್ತೋ ಅನ್ನೋ ವಿಶೇಷ ಕಾಳಜಿಯಲ್ಲಿ ಈಗ ಯುದ್ಧ ಬೇಕಿತ್ತು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್, ನಿಮ್ಮ ತಲೆಯಲ್ಲಿ ಏನಿದೆ? ಸಾರಿ, ಪ್ರಶ್ನೆ ತಪ್ಪಾಯಿತು. ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ? ಟ್ರಂಪ್ ಒಬ್ಬ ಬಿಲ್ಡಪ್ ರಾಜ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಇಲ್ಲಿ ಎಲ್ಲಿಯಾದರೂ ಭಾರತೀಯ ಸೇನೆ ಟ್ರಂಪ್ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಣೆ ಮಾಡಿದೀವಿ ಅಂತ ಹೇಳಿದ್ರ? ಕದನ ವಿರಾಮ ಮಾಡಿಕೊಂಡಿದ್ದು ಭಾರತ ಹಾಗೂ ಪಾಕಿಸ್ತಾನದ DGMOಗಳು. ಅದರ ಹಿಂದೆ ಬೇಕಾದಷ್ಟು ರಾಜತಾಂತ್ರಿಕ ಯೋಚನೆಗಳಿರ್ತವೆ. ಹಾಗೆ ಭಾರತ ಅಷ್ಟರಲ್ಲಿ ಪಾಕಿಸ್ತಾನಕ್ಕೆ ಬೇಕಾಗುವಷ್ಟು ಪಾಠ ಕಲಿಸಿದೆ. 22 ನಿಮಿಷದಲ್ಲಿ 9 ಉಗ್ರರ ತಾಣ ಉಡಿಸ್ ಮಾಡಿದೆ. ಏರ್ ಬೇಸ್ಗಳನ್ನು ಹೊಡೆದು ಹಾಕಿದ್ದೀವಿ. ನಿಮ್ಮ ಪ್ರಿಯಾಂಕ್ ಖರ್ಗೆ IMF ಹಣ ಹೇಗೆ ಕೊಡ್ತು ಅಂತ ಪಾಕಿಸ್ತಾನಕ್ಕೆ ಅಂತ ಕೇಳ್ತಾರೆ. ಆ ಹಣಕ್ಕೆ ಏನೇನು ಷರತ್ತು ಹಾಕಿದೆ ಅಂತ ಗೊತ್ತಾ? ಇವತ್ತು ಒಂದು ಸುದ್ದಿ ಬಂದಿದೆ. ಪಾಕಿಸ್ತಾನದ ಏರ್ ಬೇಸ್ ಒಂದರ ನಷ್ಟ ಸುಮಾರು 1000 ಕೋಟಿ ರೂಪಾಯಿ ಅಂತ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನು ಬರ್ಬಾದ್ ಮಾಡಿದ್ದೀವಿ. ಕದನ ವಿರಾಮ ಆದ ನಂತರವೂ ಅಲ್ಲಿ ಅನ್ನೋನ್ ಗನ್ಮ್ಯಾನ್ಗಳು ಸದ್ದು ಮಾಡ್ತಿದೆ. ಆಂತರಿಕ ಯುದ್ಧ ಶುರುವಾಗಿದೆ. POK ನಮ್ಮನ್ನ ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತಿದೆ. ಇದೇ ಅಲ್ವಾ ಗೆಲುವು ಅಂದರೆ?
ಮೋದಿಯವರ ರಕ್ತ ಕ್ಯಾಮರಾ ಮುಂದೆ ಮಾತ್ರ ಕುದಿಯುತ್ತಾ? ರಾಹುಲ್ ಗಾಂಧಿ ಅವರೇ, ಈ ವಯಸ್ಸಿನಲ್ಲಿ ದೇಶ ಅಂತ ಬಂದಾಗ ಇಷ್ಟೊಂದು ಕುದೀತಾ ಇದೆ. ಆದರೆ ನಿಮ್ಮ ರಕ್ತ ದೇಶ ಅಂತ ಬಂದಾಗ ಹೆಪ್ಪುಗಟ್ಟಿ ಬಿಡುತ್ತಲ್ವಾ? ಅದಕ್ಕೆ ಏನಂತೀರಾ? ಸರಿ, ನಾವು ಈಗ ನಿಮಗೆ ಪ್ರಶ್ನೆ ಕೇಳ್ತೀವಿ, ಉತ್ತರಿಸುವಂಥ ತಾಕತ್ತು ಇದೆಯಾ? ನೀವು ಚೀನಾದೊಂದಿಗೆ ಯಾವ ರಹಸ್ಯ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ? ಖಲಿಸ್ತಾನಿ ಭಯೋತ್ಪಾದಕರು ನಿಮ್ಮ ಸಭೆಗಳಿಗೆ ಹೇಗೆ ಬರ್ತಾರೆ? ನಿಮ್ಮ ಭೇಟಿಗಳು ಮತ್ತು ಸಭೆಗಳಲ್ಲಿ ಸೊರೋಸ್ನ ಏಜೆಂಟರು ಯಾಕೆ ಬರ್ತಾರೆ? ನೀವು ಟರ್ಕಿಯಲ್ಲಿ ಯಾಕೆ ಕಚೇರಿಯನ್ನು ತೆರೆದಿದ್ದೀರಿ? ಯಾಕೆ ಇಷ್ಟೊಂದು ವಿದೇಶಿ ಪ್ರವಾಸಗಳು? ನಿಮ್ಮ ನಾಲಿಗೆಯಲ್ಲಿ ವಿಷವನ್ನು ಏಕೆ ಹೊರಹಾಕ್ತೀರಾ? ಮಿಲಿಟರಿ ರಹಸ್ಯಗಳನ್ನು ಬಹಿರಂಗಪಡಿಸಲಿಕ್ಕೆ ನೀವು ಯಾಕೆ ಒತ್ತಾಯಿಸ್ತೀರಿ? ಬಾಂಗ್ಲಾದೇಶದ ಮುಲ್ಲಾಗಳ ಗಜ್ವಾ ಹಿಂದ್, ಗಜ್ವಾ ಬಂಗಾಳ, ಗಜ್ವಾ ಬಿಹಾರ, ಗಜ್ವಾ ಉತ್ತರ ಪ್ರದೇಶದ ಪುರುಷರ ಬಗ್ಗೆ ಕಾಂಗ್ರೆಸ್ ಯಾಕೆ ಮೌನವಾಗಿದೆ? ನಿಮ್ಮ ಅಧಿಕಾರದ ಲಾಲಾಸೆಯಿಂದ ರಾಷ್ಟ್ರೀಯತೆಯನ್ನ ಯಾಕೆ ತ್ಯಾಗ ಮಾಡಿದೆ? ಚೀನಾ ಮತ್ತು ಪಾಕಿಸ್ತಾನ ನಿಮ್ಮ ಮನಸ್ಸಿನ ಟೊಳ್ಳನ್ನ ಹೇಗೆ ಪಡ್ಕೊಂಡ್ವು? ನೆಹರೂಜಿಯವರು ಪಾಕಿಸ್ತಾನಕ್ಕೆ POK ಮತ್ತು ಚೀನಾಕ್ಕೆ ಅಕ್ಸೈ ಚಿನ್ನನ ಯಾಕೆ ಕೊಟ್ಟರು? 1971ರ ಯುದ್ಧದಲ್ಲಿ ಇಂದಿರಾಜಿ ಪಾಕಿಸ್ತಾನದಿಂದ 54 ಸೈನಿಕರನ್ನ ಬಿಡುಗಡೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಭಾರತದ ನೀರನ್ನ ಪಾಕಿಸ್ತಾನಕ್ಕೆ ಯಾಕೆ ನೀಡಲಾಯಿತು? ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ನಿಮ್ಮ MOUನಲ್ಲಿ ಏನು ಸಹಿ ಹಾಕಲಾಯಿತು? ಡೋಕ್ಲಾಂ ಸಮಯದಲ್ಲಿ ನೀವು ಚೀನಾದ ಅಧಿಕಾರಿಗಳನ್ನ ರಹಸ್ಯವಾಗಿ ಯಾಕೆ ಭೇಟಿಯಾಗಿದ್ದೀರಿ? ಕೈಲಾಶ್ ಮಾನಸ ಸರೋವರ ಯಾತ್ರೆಯ ಸಮಯದಲ್ಲಿ ನೀವು ಚೀನಾದ ಅಧಿಕಾರಿಗಳನ್ನ ಸದ್ದಿಲ್ಲದೆ ಯಾಕೆ ಭೇಟಿ ಮಾಡಿದ್ರಿ? ಇನ್ನೂ ಪ್ರಶ್ನೆ ತುಂಬಾ ಇದೆ. ತಾಕತ್ತಿದ್ರೆ ಇದಕ್ಕೆ ಉತ್ತರ ಕೊಡಿ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.